ದನರ ಒದರಿದೇನ್ರಿ ಮಗನೇ, ಈ ವೆಂಕಟಗೌಡನ ಸರ್ವಾಧಿಕಾರ ನಿನ್ನ ಕೈಯಲ್ಲಿ ಕೊಟ್ಟರು ಕೂಡ ಒಳಗಡೆ ಬಂದ ಗುಳ್ಳ ನರಿ ಸಹಿತ ಒಕ್ಕರು ಅದನ್ನು ಒತ್ತು ಓಡಿಸುವುದನ್ನು ಬಿಟ್ಟು ಕಣ್ಣು ಮುಚ್ಚಿಕೊಂಡು ನಿದ್ದೆ ಮಾಡ್ತೀವಿ. ಏನೋ ನರಿ ಹೋಯ್ತ್ರಪ್ಪ, ನಾನ್ ನಿಂತಿದ್ದು ದ್ಯಾಸ ಐತ್ರಿ. ಹಂಗ ಒಂದ್ ಸ್ವಲ್ಪ ಕಣ್ಣು ಮುಚ್ಚ ಕೊಡ್ತಿದ್ದ. ಅವಾಗ ಕನಿಷ್ಠ ಬಂದ್ ಆಗ ಗಲ್ಲಕ್ ಮೊತ್ ಕೊಡುವಾಗ ಈ ನರಿ ಸಪ್ಪಳದ ಒಳ ಹೋಗ್ಬೇಕ್ರಿ. ತಾಳ್ರಿ, ಅವ್ರು ಬಿಸಿ ಬಿಸಿ ಅಡಿಗೆ ಮಾಡಿ ಇಟ್ಟಿರ್ಬೇಕ, ಅದನ್ನ ತಿನ್ನಕತ್ತಿರ್ಬೇಕ್ರಿ. ದನರ ನೀವ್ ಇಲ್ಲೇ ಬಂದಾಗ ತಗೊಂಡ್ ನಿಂದಿರಿ, ನಾ ಬಡಿಗೆ ತಗೊಂಡ್ ಬಡಿದವರ ವರ್ಷ ಮಾಡ್ತೀನಿ. ಅನ್ನದ ಹಸಿರಿಂದ ಬಂದ ನರಿ ಅಲ್ಲ ಅದು. ಈ ವೆಂಕಟಗೌಡ ಗಳಿಸಿಟ್ಟ ಆಸ್ತಿ ಐಶ್ವರ್ಯವನ್ನು ಕೊಳ್ಳವಡಿಯಬೇಕೆಂದು ಕಳ್ಳತನ ಮಾಡಿ ಅಂದ್ರ ನೆರೆನೂ ರೊಕ್ಕ ಕಳ್ತನ ಮಾಡಾಕ ಕಲ್ತಾವೆ ಅಂತ್ರಿ ದನ್ಯರ. ನನ್ನ ಮಗನೇ, ನರಿ ಅಂದರೆ ಕಾಡಲ್ಲಿ ವಾಚಿಸಿ ಹಸಿರಿನಿಂದ ಅಲಿದಾಡುವ ಕಾಡಿನ ನರಿ ಅಲ್ಲ. ಊರೊಳಗೆ ಇದ್ದುಕೊಂಡು ನಮ್ಮಂತ ದೊಡ್ಡ ದೊಡ್ಡ ಶ್ರೀಮಂತವರ ಮನೆಗೆ ಕಳ್ಳತನ ಮಾಡಿ ಕರುಣಾಪತಿಯಾಗಿ ಮೆರೆಯಬೇಕೆಂದು ಕಳ್ಳರು ನಮಗ ಒಕ್ಕಿದ್ದಾನೆ ಈ ವೆಂಕಟಗೌಡನ ಮನೆಯಲ್ಲಿ. ಏನ ಕಳ್ಳು ಕಟ್ರಿ ನಿಮ್ಮ ಮನೆಗೆ ಅಲ್ರಿ ದನ್ಯರ. ಊರಿಗೆ ಮಿಕ್ಕಿದ ಕಳ್ಳರ್ ನೀವಿರುವಾಗ ನಿಮ್ಮಂತ ಕಳ್ಳರ ಮನೆಗೆ ಕಳ್ಳು ಕಣ ಅಂದ್ರ ಅವನು ಮಿಕ್ಕಿದ ಮಗನಾರ ಬೇಕ್ರಿ. ಅಯ್ಯಯ್ಯಪ್ಪ ಒದಿಬೇಡ್ರಿ, ಯಾರಿಗೋ ಕಳ್ಳನ ಹೋಗಿ ನಿಮಗೆ ಅಂದ್ಬಿಡ್ರಿ ದನ್ಯರ. ನಂದು ತಪ್ಪಾಯ್ತ್ರಿ ಅಪ್ಪ. ಕಳ್ಳನಿಯ ಬಹುಶಃ ಇದು ಈ ವೆಂಕಟಗೌಡನ ಮನೆಯೆಂದು ಗೊತ್ತಿರುವುದಕ್ಕಿಲ್ಲ. ಅವನನ್ನು ಹೋಗಿ ಹೊರಗಡೆ ಎಳೆದುಕೊಂಡು ಬಾ. ಇಲ್ಲೇ ನನ್ನ ಬಂದೂಕಿನಿಂದ ಸುಟ್ಟು ಹಾಕಿ ಅವನನ್ನು ನನ್ನ ಮನೆಯಲ್ಲಿ ಮುಚ್ಚಿ ಹಾಕಿ ಬಿಡುತ್ತೇನೆ. ಆಯ್ತ್ರಿ ಅಪ್ಪ, ನಾನೀಗ ಹೋಗಿ ಆ ಕಳ್ಳನ ಹೊರಗಡೆ ಹಾಕೊಂಡ್ ಬರ್ತೀನಿ. ನೀವೆಲ್ಲ ಬಂದ ತಗೊಂಡು ರೆಡಿಯಾಗಿರಿ. ಹೊರ ಬಂದ ತಕ್ಷಣ ಹಂಗ ಡಬ್ ಹಚ್ಬಿಡ್ರಿ. ಡಬ್ ಅಂತ 4 ಮೇಲೆ ತಡ್ರಿ ಮಗ 4. ಲೇ ಕಳ್ಳ ಎಲ್ಲೇದೆ ಬಾ ಮಗನ, ಬಾರ್ಲೆ ಹೊರಕ. ಇನ್ನು ಈ ವೆಂಕಟಗೌಡಿನ ಬಂದೂಕಿನ ಒಳಗಿರುವ ಗುಂಡಿಗೆ ಆಗುವುದು ಗ್ಯಾರಂಟಿ ಮಗನ. ಯಪ್ಪ ದನ್ಯರ, ನೀವ್ ಗುಂಡ್ ಹಾಕೋಕ್ ಹೋಗ್ಬೇಡ್ರಿ ಅಪ್ಪ. ನೀವ್ ಹಾಕೊಂಡು ನನೆ ಬೀಳ್ತ. ಮೊದಲು ಇವ್ನ ಕೈಯಿಂದ ಕಾಪಾಡ್ರಿ ಅಪ್ಪ. ನನ್ನ ಮನೆಗೆ ಬಂದು ನನ್ನ ಗುಮಾಸ್ತರನ್ನು ಹೊತ್ತುಕೊಂಡು ಬಂದಿರುವಿಯಲ್ಲ, ಎಷ್ಟೊಂದು ಧೈರ್ಯ ನಿನಗೆ. ನಿನ್ನ ಗುಮಾಸ್ತನಷ್ಟೇ ಯಾಕೆ, ನಾನು ಹೋಗುವ ಸಮಯದಲ್ಲಿ ನೀನು ಒಳಗಡೆ ಬಂದಿದ್ದರು ನಿನ್ನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬಂದು ನರಕ ಅಪ್ಪಳಿಸಿ ನಿನ್ನ ರಕ್ತವನ್ನು ಕಕ್ಕಿಸಿ ಬಿಡ್ತಿದ್ದ. ರಕ್ತ ಕಕ್ಕಿಸಿ ಲಾಬಿಗಾಡಿ ಹುಲಿಯಂತೆ 106 ಜನರ ರಕ್ತವನ್ನು ಕುಡಿದು ಮನಗಂಡನಾಗಿ ಕಪ್ಪಿ ನಿಂತರ ಈ ವೆಂಕಟಗೌಡನಿಗೆ ರಕ್ತವನ್ನು ಕಕ್ಕಿಸುತ್ತೀನೆಂದು ಸಾಕಿನ ನಮಗೆ ಅಯೋಗ್ಯ. ಯಾರು ಅಂದರೆ
ಕಲಿಯುಗದ ಚಕ್ರವರ್ತಿಯಾದರೇನು, ಕಂಪಿಟ್ಟಿರ್ ಯುಗದ ಚಕ್ರವರ್ತಿಯಾದರೇನು? ನೀನು ಈ ವೆಂಕಟಗೌಡನ ಮನೆಯಲ್ಲಿ ಯಾರ ಕಳ್ಳತನ ಮಾಡಲು ಬಂದಿರುವಿಯಾ? ಕಳ್ಳತನ? ಹೇ ಗೌಡ, ಕಳ್ಳತನ ಮಾಡಲು ಬಂದಿಲ್ಲ ಗೌಡ. ರೈತ ಸಾಕಿದ ದನ ಕರುಗಳಿಗೆ ಮೇವಿಲ್ಲದೆ ಸಾಯುತ್ತಿರುವಾಗ ಗೋಶಾಲೆಗೆ ನನ್ನ ಆಸ್ತಿ ಕೊಡ್ತೇನೆಂದು ಈಗ ರಾಜ್ಯದ 10 ಲಕ್ಷ ಹಣವನ್ನು ಹೊಡೆದು ಈಗ ಆಸ್ತಿ ಬಿಟ್ಟು ಕೊಡುದಿಲ್ಲ ಅಂತ ಹೇಳ್ತಿದ್ದೆ ಅಂತೆಲ್ಲ. ಹೌದು, ನಾನ್ಯಾಕೆ ನನ್ನ ಆಸ್ತಿಯನ್ನು ಬಿಟ್ಟು ಕೊಡಬೇಕು? ನಿನ್ನ ಆಸ್ತಿಯನ್ನು ಬಿಟ್ಟು ಕೊಡದಿದ್ದರೆ ರೈತರಿಂದ 10 ಲಕ್ಷ ಹಣವನ್ನು ಏತಕ್ಕಾಗಿ ಅದು ನನ್ನಿಷ್ಟ. ಅದನ್ನು ಕೇಳುವುದಕ್ಕೆ ನೀನಾರು? ನೀನು ದುಡ್ಡನ್ನು ಹೊಡೆದದ್ದು ಕಂಡ ಎಂಡವನ್ನು ಹಾಕಿ ಜನರನ್ನು ಮೋಸಗೊಳಿಸಿ ರಾಜ್ಯವನ್ನ ಕೈಯಲ್ಲಿಟ್ಟುಕೊಂಡು ರಾಜಕೀಯ ಎತ್ತಿಗಳಲ್ಲ ಕಾನೂನು ಕಾಪಾಡ್ತೀನಂತ ಹೇಳಿ ಜನರಿಂದ ಹಣವನ್ನು ವಸೂಲಿ ಮಾಡುವ ಕಾಕಿ ತೊಟ್ಟ ಕದಿಬಾರ್ದಲ್ಲ. ಹಗಲಿರುಳು ಬೆವರನ್ನು ಸುರಿಸಿ ಮಣ್ಣಲ್ಲೇ ಸಣ್ಣ ಆಗಿರುವ ರೈತರ ದುಡ್ಡು ಒಳ್ಳೆ ಮಾತಿಂದ ಗೋಶಾಲೆ ಕಟ್ಟಿಸೋದಕ್ಕೆ ಆ ಆಸ್ತಿ ಬಿಟ್ಟು ಕೊಡು. ಬಿಟ್ಟು ಕೊಡೋದಿಲ್ಲ ಅಂದರೆ ನನ್ನ ಊರು ಮುಂದಿರುವ 2 ಎಕರೆ ಆಸ್ತಿಯಲ್ಲಿ ಗೋಶಾಲೆ ನಾನು ಕಟ್ಟಿಸುತ್ತೇನೆ. ನಿನ್ನಲ್ಲಿ ತಾಕತ್ತಿದ್ದರೆ ಬಂದು ತಡಿ ಈ ಚಕ್ರವರ್ತಿಯನ್ನು. ಚಕ್ರವರ್ತಿ, ನನ್ನ ಆಸ್ತಿಯಲ್ಲಿ ಗೋಶಾಲೆ ಕಟ್ಟಿಸುವುದಕ್ಕೆ ನೀನೇನು ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿದ್ಯಾ? ಗೋಶಾಲೆಗೆ ನನ್ನ ಆಸ್ತಿ ಕೊಡ್ತೀನೆಂದು ರೈತರ ದುಡ್ಡು ನಿಂಗೆ ನೀರು ಕುಡಿದಿದೆಯಲ್ಲ, ರೈತರಿಗಾಗಿ ಹುಟ್ಟಿದ್ದೇನೆ. ದೇಶಕ್ಕಾಗಿ ಹೋರಾಟ ಮಾಡಿದವನು ಮಹಾತ್ಮ ಗಾಂಧಿ. ಕನ್ನಡ ನಾಡಿನ ಮಾನಾಭಿಮಾನಕ್ಕಾಗಿ ಬ್ರಿಟಿಷರಿಗೆ ಚಳ್ಳೆಯನ್ನು ತಿನ್ನಿಸಿ ವೀರ ಮರಣ ಹೊಂದಿದ್ದವನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ರೈತರಿಗಾಗುವ ಅನ್ಯಾಯವನ್ನು ತಡೆದು ನಿಮ್ಮಂತ ದುಷ್ಟರ ವಿರುದ್ಧ ತೊಡೆ ತಟ್ಟಿ ನಿಲ್ಲುವುದು ಈ ಚಕಮಿಕಿ ಚಕ್ರವರ್ತಿ. ಬರುತ್ತಾರೆ ಎದುರಾಗಿ ಬಂದರೆ ಚಕಮಿಕಿ ಆಗೋಗ್ಬಿಡ್ತೀಯ. ಚಕ್ರವರ್ತಿ ಈ ಗೌಡನೆಂದರೆ ದಾರಿಯಲ್ಲಿ ಹೊರಟ ಜನರು ಮನಪೂರ್ವಕವಾಗಿ ನನ್ನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡುತ್ತಿರುವಾಗ ಇಂದು ನೀನು ನನ್ನ ಮನೆಗೆ ಕಳ್ಳನಂತೆ ಬಂದು ನನ್ನ ಮನಕ್ಕೆ ಸೇಡಿನ ಕೊಳ್ಳಿಯನ್ನು ಇಟ್ಟು ಹೋದೆಯಾ? ನನ್ನ ಮಗನ ಚಕ್ರವರ್ತಿ, ನಿನ್ನ ಹೋರಾಟ ಮುಳ್ಳಿನ ಮಧ್ಯೆ ಸಿಕ್ಕ ಬಟ್ಟೆಯಂತೆ ಮಾಡಲಿಲ್ಲ. ನನ್ನ ಹೆಸರು ಸರವೇಗದ ವೀರ ವೇಗದೂತ ವೆಂಕಟಗೌಡನಲ್ಲ.
ಚಕ್ರವರ್ತಿಯ ಜಾಗವನ್ನು ಖಾಲಿ ಮಾಡಿಸಿ ಯಮಲೋಕಕ್ಕೆ ಬಿಟ್ಬಿಡೋಣ. ನೋಡ್ರಿ ಅಪ್ಪ, ಮೊದಲ ಕೆಲಸ ಮಾಡೋಣ. ನನಗೆ ನೆಗಡಿ ಜ್ವರ ಎಲ್ಲ ಬಂದವ. ಬರ್ರಿ ಹೋಗೋಣ.